ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಅಮಾವಾಸ್ಯೆ 13ನೇ ತಾರೀಕಿಂದು ವಾರಾಹಿ ದೇವಸ್ಥಾನದ್ದು ಪೂಜೆದಾಗಿರುತ್ತೆ ವಿಡಿಯೋ. ನಾವು ಡ್ಯೂಟಿನ ಮುಗಿಸ್ಕೊಂಡು 9 ಇಲ್ಲಿಂದ ಬಿಟ್ಟರೆ 9:40 ಆಗಿದೆ. ಇದು JP ನಗರದಲ್ಲಿರೋ ವಾರಾಹಿ ಧ್ಯಾನ ಪೀಠ. ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ಮತ್ತು ಹುಣ್ಣಿಮೆಗೆ ಹೋಮ ಮಾಡ್ತಾರೆ. ಇಲ್ಲಿ ಶತ್ರುಗಳ ನಾಶ ಆಗಿರ್ಬೋದು, ಕಣ್ಣು ದೃಷ್ಟಿಗಳಾಗಿರ್ಬೋದು, ನಮಗೇನಾದರೂ ಮಾಟ ಮಂತ್ರ ಆಗಿರ್ಬೋದು, ಅದಕ್ಕೆಲ್ಲ ನಾವು ಬಿಳಿ ಸಾಸಿವೆ ಮತ್ತು ಒಣ ಶುಂಠಿ ಮತ್ತು ತುಪ್ಪ ತಗೊಂಡು ಹೋಗಬೇಕು. ಅರಿಶಿನ ಕೊಂಬು ತಗೊಂಡೋಗಬೇಕು. ಹೋಮ ಮಾಡೋದು ಸಂಜೆ 5ರಿಂದ 9 ಗಂಟೆ ಆಗುತ್ತೆ. ಆ ಟೈಮಲ್ಲಿ ಇದೆಲ್ಲ ತಗೊಂಡೋದ್ರೆ ನಮ್ಮ ತಲೆಯಲ್ಲಿ ತಲೆ ಸುತ್ತ 3 ಸತಿ ಸುತ್ತಿಸಿ ಇದಕ್ಕೆ ಹಾಕ್ತಾರೆ. ಹೋಮಕ್ಕೆ ಹಾಕಿದ್ರೆ ಕಣ್ಣು ದೃಷ್ಟಿ ಇರ್ಬೋದು, ನಮಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿರ್ಬೋದು, ನಮಗೇನಾದರೂ ಆಗಿದ್ದರೆ, ಶತ್ರುಗಳಿದ್ದರೆ ನಮ್ಮ ಶತ್ರುಗಳು ಅಂದರೆ ನಾವು ನ್ಯಾಯವಾಗಿ ಅವರು ನಮಗೆ ಮೋಸ ಮಾಡಿದರೆ ಅದೆಲ್ಲ ಪರಿಹಾರ ಆಗುತ್ತೆ. ಆಮೇಲೆ ತುಂಬ ಜನ ಇರ್ತಾರೆ. ಮಿನಿಮಮ್ ಏನಿಲ್ಲ ಅಂದರೂ ನಾವು 9:40 ಹೋಗಿದ್ದಕ್ಕೆ ಮಿನಿಮಮ್ ಮನೆಗೆ ಬರೋಷ್ಟೊತ್ತಿಗೆ 12 ಆಗಿದೆ. ನೋಡ್ತಾ ಇರ್ಬೋದು, ಹೋಮ ಎಲ್ಲ ಮುಗ್ದಿತ್ತು ನಾವು ಹೋದಾಗ. ಅಂದರೆ ಹೋಮ ಇನ್ನೂ ಇತ್ತು, ಹೋಮ ಪೂಜೆ ಎಲ್ಲ ಮುಗ್ದೋಗಿತ್ತು. ಆದರೆ ನಾವು ಹೋದಾಗ ಲೇಟಾಗಿಬಿಟ್ಟಿತ್ತು ಅಂದ್ಬಿಟ್ಟು ನಾವು ಅದನ್ನೆಲ್ಲ ತೊಗೊಂಡು ಹೋಗಿದ್ವಿ. ಅದ್ರ ಹಿಂದಿನ ದಿನ ಅವ್ರು ಹೇಳಿದರು ಇದನ್ನೆಲ್ಲ ತೊಗೊಂಬನ್ನಿ ಅಂತ. ತೊಗೊಂಡು ಹೋಗಿದ್ವಿ ಅಂದ್ಬಿಟ್ಟು ಅವರು ಹೋಮ ಮುಗಿದ್ಮೇಲೆ ಅದನ್ನ ಹಾಕಬಾರ್ದಂತೆ. ಅಂದರೆ ಪೂರ್ಣಾಹುತಿ ಅಂತ ಕೊಟ್ಟಿರ್ತಾರೆ, ಹಾಕಬಾರ್ದು ಅಂತ ಹೇಳಿದರು. ಆದರೆ ನಾವು ಇನ್ನೇನು ತೊಗೊಂಡು ಹೋಗಿದ್ವಿ, ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ತಲೆ ಸುತ್ತ ನಾವೇ ಉಳಿಸ್ಬಿಟ್ಟು ಹಾಕಿದ್ವಿ. ಅವರು ಹಾಕಂಗಿಲ್ಲ ಅಂದರು. ಇನ್ನೇನು ಮಾಡೋದು ಅಂತ ಹಾಕಿದ್ವಿ. ಆಮೇಲೆ ಈ ಒಂದು ಪವಾಡ ಏನಾಯಿತು ಅಂದರೆ, ನಿನ್ನೆ ನಾವು ಟೆಂಪಲ್ಗೆ ಹೋದಾಗ ಆಚೆ ಕಡೆ ಇರೋದು ಇದು ವಾರಾಹಿ ಒಳಗೆ ಗರ್ಭಗುಡಿಲಿ ಬೇರೆದಿದೆ ವಿಗ್ರಹ. ನಾವೇನು ಮಾಡಿದ್ವಿ ಅಂದರೆ, ಏನಾಯಿತು ಅಂದರೆ, ನಾವು ಆಚೆ ಗರ್ಭಗುಡಿನ ಪೂಜೆ ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡ್ವಿ. ತುಂಬ ರಶ್ ಇರೋ ಕಾರಣ 1 ಅವರ್ 2 ಅವರ್ ಆಗಿಬಿಡುತ್ತೆ, ಮಗುನ ಕರ್ಕೊಂಡು ಹೋಗಿಲ್ಲ ಅಂತ ನಾನು ಅಂದ್ಕೊಂಡೆ. ಆಮೇಲೆ ನನ್ನ ಫ್ರೆಂಡು ಇಬ್ಬರು ನೋಡೋಣ ಇರು ಅಂತ ಅಂದ್ಬಿಟ್ಟು ಕ್ಯೂವಲ್ಲಿ ನಿಂತ್ಕೊಂಡ್ವಿ. ನಿಜವಾಗ್ಲೂ ಒಂದು 15-20 ಮಿನಿಟ್ಸಲ್ಲಿ ಒಳಗೆ ಗರ್ಭಗುಡಿದು ದರ್ಶನ ಆಯಿತು. ದರ್ಶನ ಮಾಡಿಕೊಂಡು ಹಂಗೆ ಬಂದು ತೀರ್ಥ ತಗೊಂಡು, ಆಮೇಲೆ ಹೋಮದ್ದು ಕಪ್ಪು ಕೊಟ್ಟರು, ಅದನ್ನ ತಗೊಂಡು, ಆಮೇಲೆ ಪ್ರಸಾದ ಸ್ವೀಟ್ ಪೊಂಗಲ್ಲು ಮತ್ತು ಕೇಸರಿ ಬತ್ತು ಎಲ್ಲ ಕೊಟ್ಟರು. ಅದನ್ನು ತಗೊಂಡು ಬಂದು ಆಮೇಲೆ ತಗೊಂಡ್ವಿ. ಆಮೇಲೆ ಹಾಗೆಯೇ ಊಟಕ್ಕೂ ಆ ಥರ ಆಮೇಲೆ ಹಂಗೇ ಸುತ್ತರ್ಕೊಂಡು ಕೈ ಮುಕ್ಕೊಂಡು ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂದರೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಹಾಗಾಗಿ ನಾನು ಅವ್ರು ಹೇಳಿದ್ರು, ಹಿಂಗೆ ಒಂದು ದೀಪ ಹಚ್ಚಬೇಕು ದೇವ್ರ ಮುಂದೆ, ಅದನ್ನ ತುಪ್ಪದ ದೀಪ ಹಚ್ಚಬೇಕು 9 ದಿನವೂ ಅಂತ ಹೇಳಿದ್ರು ನನ್ನ ಫ್ರೆಂಡ್ ಕೇಳಿದ್ದಕ್ಕೆ. ಆಮೇಲೆ ದರ್ಶನಕ್ಕೆ ನಿಂತ್ಕೊಂಡ್ವಿ. ನಿಜವಾಗ್ಲೂ ಹೇಳ್ತೀನಿ, ಆ ತಾಯಿನೇ ಆ ಥರ ಅಂದ್ಕೊಂಡು ಏನೋ, ನೀವು ಆಚೆಯಿಂದ ದರ್ಶನ ಮಾಡ್ಕೊಂಡು ಹೋಗ್ಬೇಡಿ, ಒಳಗೆ ಬಂದು ದರ್ಶನ ಮಾಡಿ ಅಂತ ಅಮ್ಮನೇ ಹೇಳಿ ನಮ್ಮನ್ನು ನಿಲ್ಲಿಸಿದ್ಲೇನೋ ಗೊತ್ತಿಲ್ಲ. ಹಂಗೆ ಹೇಳಿ ಒಂದು 15-20 ನಿಮಿಷಕ್ಕೆ ನಮಗೆ ನಿಂತ್ಕೊಂಡು ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ 20 ನಿಮಿಷಕ್ಕೆ ದರ್ಶನ ಆಗೋಯಿತು. ಚೆನ್ನಾಗಿ ಒಳಗಿಂದ ಗರ್ಭಗುಡಿದು ದರ್ಶನ ಆಯಿತು. ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಊಟ ಮಾಡಿದ್ವಿ. ಅನ್ನ ರಸ ಮತ್ತು ಕೇಸರಿ ಬತ್ತಿತ್ತು. ಊಟ ಮಾಡಿಕೊಂಡು ಹೋಮಕ್ಕೆಲ್ಲ ಕೈ ಮುಕ್ಕೊಂಡು, ಆಮೇಲೆ ಅನ್ನಪ್ರಸಾದ ತುಂಬ ಚೆನ್ನಾಗಿತ್ತು. ರಸಮ್ ಮಾಡಿದರು. ಅದು ದೇವ್ರ ಪ್ರಸಾದ ಅಂದ್ರೇ ಹಂಗಿರುತ್ತೆ ಅಂತ ಅದೇ ಅರ್ಥ ಆಗುತ್ತೆ ನೋಡಿ. ನಾವೇನೇ ಮಾಡಿದ್ರು ಅದು ದೇವರು ತಾಯಿ ಪ್ರಸಾದ ಅಂದರೆ ಅದು ಅಮೃತಕ್ಕೆ ಸಮಾನ ಅದು. ಆಮೇಲೆ ದೇವಸ್ಥಾನ ಒಳಗೆ ಹೋಗ್ಬಿಟ್ಟು ಇನ್ನೊಂದು ಸತಿ ದೇವ್ರ ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ. ಆವಾಗ ಹೋಮದ್ದು ಕಪ್ಪದ್ದು ಕೊಟ್ಟರು, ಆಮೇಲೆ ಹೂವು ಕೊಟ್ಟರು. ಆಮೇಲೆ ನಮ್ಮ ಮನೆಗೆ ಅಂತಂದ್ಬಿಟ್ಟು ಪ್ರಸಾದ, ನಾವು ಪೂಜೆ ಕೊಟ್ಟಿರೋರಿಗೆ ಪ್ರಸಾದ ಅಂತ ಕೊಟ್ಟರು. ಕೇಸರಿ ಬಾತು ಮತ್ತು ಪೊಂಗಲನ್ನು ಬಾಕ್ಸಲ್ಲಿ ಹಾಕಿ ಪ್ರಸಾದ ಅಂತ ಕೊಟ್ಟರು. ನಿಜ, ಊಟನ ಯಾರು ವೇಸ್ಟ್ ಮಾಡಬೇಡಿ, ಎಷ್ಟು ಬೇಕು ಅಷ್ಟು ಹಾಕ್ಸ್ಕೊಂಡು ಊಟ ಮಾಡಬೇಕು. ಪ್ರಸಾದ ನಿಜ ಅಷ್ಟು ಜನಕ್ಕೆ ತಾಯಿ ಪ್ರಸಾದ ಸಿಗುತ್ತೆ ಅಂದ್ರೇ ನಾವು ಪುಣ್ಯ ಮಾಡಿದ್ದೀವಿ ಅಂತಲೇ ಅರ್ಥ. ಒಂದು ತುತ್ತು ಅನ್ನ ಪ್ರಸಾದ ಸಿಗುತ್ತೆ ಅಂದ್ರೂ ನಾವು ಪುಣ್ಯ ಮಾಡಿದ್ದೀವಿ ಏನೋ ಅಷ್ಟೇ. ಆಮೇಲೆ ಎಲ್ಲರೂ ಅಷ್ಟೇ, ಈ ಪಂಚಮಿಗೆ ಎಲ್ಲರೂ, ಈ ನವರಾತ್ರಿಗೆ ಎಲ್ಲರೂ ವಾರಾಹಿ ದೇವಸ್ಥಾನಕ್ಕೆ ಹೋಗಿ, ಅಕಸ್ಮಾತ್ ನಿಮ್ಗೆ ಹೋಗೋಕ್ಕಾಗಿಲ್ಲ ಅಂದರೆ ಮನೇಲಿ ಒಂದು ಫೋಟೋ ಇಲ್ಲ ಅಂದ್ರೂ ಒಂದು ದೀಪನೇ ಹಚ್ಚಿ ಅದನ್ನೇ ವಾರಾಹಿ ಅಂತೇಳಿ ನಿಮ್ಮ ಕೈಲಾಯಿತು ಡೈಲಿ 1 ಲೋಟ ಪಾನಕ ಏನಾದರೂ ನೈವೇದ್ಯ ಮಾಡಿ ಡೈಲಿ ಪೂಜೆ ಮಾಡಿ.
ಆ ತಾಯಿ ವಾರಾಹಿ ಅಮ್ಮ ಎಲ್ರಿಗೂ ಒಳ್ಳೇದು ಮಾಡ್ತಾರೆ. ನಾನು ಈಗ ಒಂದು 3 ಇಯರ್ಸಿಂದ ಆ ಥರ ಮಾಡ್ತಾಯಿದ್ದೀನಿ. ಎಲ್ಲರೂ ಪೂಜೆ ಮಾಡಿ ನವರಾತ್ರಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗೋಣ.